ನಮಸ್ಕಾರ ಎಲ್ರಿಗೂ ಸಹ. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ, ನೀವು ಆಲ್ರೆಡಿ ಒಂದು ಪ್ರೋಮೋ ನೋಡಿದಿರಿ. ಪ್ರೋಮೋದಲ್ಲಿ 3 ಜನ ಲಾಸ್ಟಿಗೆ ಉಳಿತಾರೆ. ಯಾರು? ರಜತ್, ಧ್ರುವಂತ ಹಾಗೂ ರಕ್ಷಿತ. ಇವರಿಬ್ಬರಲ್ಲಿ ಡಬಲ್ ಎಲಿಮಿನೇಷನ್ ಅಂತ ಹೇಳಿ ಕಿಚ್ಚ ಸುದೀಪ್ ಸರ್ ಅವರು ಇಬ್ಬರನ್ನು ಆಚೆ ಕಳಿಸ್ತಾರೆ. ಯಾರನ್ನು? ರಕ್ಷಿತ ಹಾಗೂ ಧ್ರುವಂತ್. ಸೊ ಇದನ್ನು ನೋಡಿದ ತುಂಬಾ ಜನರಿಗೆ ಬೇಸರ ಆಗಿದೆ. ಯಾಕಂತ ಹೇಳಿದ್ರೆ, ರಕ್ಷಿತನನ್ನು ಎಷ್ಟು ಸಲ ನೀವು ಆಚೆ ಕಳಿಸ್ತೀರಿ ಅಂತ ಹೇಳಿ ತುಂಬಾ ಜನ ಕ್ವಶನ್ ಮಾಡ್ತಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ದಿನ ಬಂದು ಒಂದೇ ದಿನಕ್ಕೆ ಆಚೆ ಕಳಿಸಿ, ಅದಾದ್ಮೇಲೆ ತುಂಬಾ ಏನ್ ಹೇಳ್ತಾರೆ, ರಕ್ಷಿತನಿಗೆ ಹೆವಿ ಕ್ರೇಜ್ ಉಂಟಾಯ್ತು ಜನರಿಗೆ. ಒಂದೇ ದಿನಕ್ಕೆ ಆಚೆ ಕಳಿಸಬಾರ್ದಿತ್ತು ಅಂತೇಳಿ. ಅದಾದ್ಮೇಲೆ ಒಂದು ವಾರ ಬಿಟ್ಟು ವಾಪಸ್ ಮತ್ತೆ ಪುನಃ ಕಳಿಸ್ತಾರೆ. ಮತ್ತೆ ಪುನಃ ಇದೇ ತರ ಇವಾಗ್ಲೂ ಅದೇ ತರ ಆಯ್ತು. ಯಾಕಂತ ಹೇಳಿದ್ರೆ, ಒಂದು ಆಟದಲ್ಲಿ ಆ ತರ ಆಚೆ ಕಳಿಸ್ತಾರೆ ಉಂಟಲ್ಲ, ಒಂದು ಆಟದ ಶೈಲಿ ಬದಲಾವಣೆ ಆಗ್ತದೆ, ಮತ್ತೆ ಆ ಫ್ಲೋ ತಪ್ಪಿ ಹೋಗ್ತದೆ. ಸೊ ಹಾಗೆ ಆಚೆ ಕಳಿಸಬಾರ್ದಿತ್ತು. ಬಟ್ ಇವರು ಧ್ರುವಂತ್ ಅವರು ಆಚೆ ಹೋಗ್ತಾರಾ ಅಥವಾ ರಕ್ಷಿತ್ ಅವರು ಆಚೆ ಹೋಗ್ತಾರಾ ಅಥವಾ ಇಬ್ರು ಮನೆಯಿಂದ ಆಚೆ ಬಂದಿದ್ದಾರಾ, ಇದರ ಬಗ್ಗೆ ಎಲ್ಲ ನೋಡ್ಕೊಂಡು ಹೋಗೋಣ ಇವತ್ತಿನ ವಿಡಿಯೋದಲ್ಲಿ. ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇಲ್ಲಿ ವಿಷಯ ನಾವು ನೋಡಿರ್ಬೇಕಾಗಿದ್ದು ಏನಂತ ಹೇಳಿದ್ರೆ, ರಕ್ಷಿತಾ ಅಂತ ಹೆಸರು ಬರೋದು ಟಾಪ್ 2 ಅಲ್ಲಿ ಅಂತ ಹೇಳಿದ್ರೆ, ಒಂದು ಸೈಡಲ್ಲಿ ಗಿಲ್ಲಿ, ಇನ್ನೊಂದು ಸೈಡಲ್ಲಿ ರಕ್ಷಿತ. ಇವರಿಬ್ಬರೇ ಟಾಪ್ 2 ಸ್ಪರ್ಧಿ ಅಂತೇಳಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇದೆ. ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಸತ್ಯ. ಯಾಕಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ 2 ಜನಕ್ಕೆ ಎಷ್ಟು ಫ್ಯಾನ್ಸ್ ಇರೋದು ಯಾರಂತ ಹೇಳಿದ್ರೆ, ಅದು ಗಿಲ್ಲಿ ಹಾಗೂ ರಕ್ಷಿತ. ಗಿಲ್ಲಿಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ, ಅದೇ ಪ್ರಕಾರವಾಗಿ ರಕ್ಷಿತನಿಗೆ ಅಷ್ಟೇ ಫ್ಯಾನ್ಸ್ ಇದ್ದಾರೆ. ಇವರಿಬ್ಬರಿಗೆ ಇರುವ ಫ್ಯಾನ್ಸ್ ಉಂಟಲ್ಲ, ಬಾಕಿಯ 10 ಜನರನ್ನು ಸೇರಿಸಿದ್ರು ಅಷ್ಟು ಅದಕ್ಕಿಂತ ಜಾಸ್ತಿ ಓಟು ಒಬ್ಬರೊಬ್ಬರಿಗೆ ಬಂದಿದೆ. ಸೊ ಹಾಗೆ ನೀವು ನೋಡೋದಾದ್ರೆ, ರಕ್ಷಿತ್ ಅವರು ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಮನೆಯಿಂದ ಅಂತೇಳಿ ನಿಮ್ಗೆ ಒಂಥರ ಇಲ್ಲಿ ಕ್ವಶನ್ ಬಿಡುದು. ಸಾಧ್ಯ ಉಂಟಾ? ಟಾಪ್ 2 ಅಲ್ಲಿ ನೋಡ್ಬೇಕಾಗಿರುವ ಸ್ಪರ್ಧೆಯನ್ನು ಇಷ್ಟು ಬೇಗ ಮನೆಯಿಂದ ಆಚೆ ಕಳಿಸಿದ್ರೆ, ಅದು ಆ ಶೋಗೆ ಒಂದು ವ್ಯಾಲ್ಯೂ ಉಂಟಾ ಅಥವಾ ಅದಕ್ಕೊಂದು ಇದುಂಟಾ ಅಂತೇಳಿ ತುಂಬಾ ಜನ ಕಮೆಂಟ್ ಆಗ್ತಿದ್ದಾರೆ. ಬಟ್ ಏನೇ ಆಗಲಿ, ಇವತ್ತಿನ ನಾವು ನೋಡಬೇಕಾಗಿದ್ದ ವಿಷಯ ಏನಂತ ಹೇಳಿದ್ರೆ, ರಕ್ಷಿತ ಹಾಗೂ ಧ್ರುವಂತ್ ಅವರು ಇಬ್ಬರೂ ಸಹ ಮನೆಯಿಂದ ಆಚೆ ಹೋಗ್ತಾ ಇಲ್ಲ. ಸೊ ಈ ವಾರ ಏನು ಹೇಳ್ಬೇಕಂತ ಹೇಳಿದ್ರೆ, ವೋಟಿಂಗ್ ಲೈನೇ ಓಪನ್ ಮಾಡಿರಲಿಲ್ಲ. ಬಿಗ್ ಬಾಸ್ ಅವರು ವೋಟಿಂಗ್ ಲೈನೇ ಇರಲಿಲ್ಲ. ಸೊ ಹಾಗಾಗಿ ಹಾಗೆ ನೋಡೋದಾದ್ರೆ ಓಟೆ ಬಿದ್ದಿಲ್ಲ. ಸೊ ಓಟೆ ಮಾಡಿಲ್ಲದ ಕಾರಣದಿಂದಾಗಿ ಸುಮ್ಮನೆ ಒಂದು ತಮಾಷೆಗೆ ಅಂತ ಹೇಳಿದ್ರೆ ಸೀಕ್ರೆಟ್ ರೂಮ್ಗೆ ಹಾಕ್ತಾರೆ, ಅಥವಾ ಹೊರಗೆ ಕಳಿಸಿ ಮತ್ತೆ ಒಳಗೆ ಕಳಿಸುವ ಚಾನ್ಸಸ್ ಇದೆ. ಸೊ ಏನೇ ಆಗಲಿ, ಬಿಗ್ ಬಾಸ್ ಮನೆಯಿಂದ ಆಚೆ ಅಂತೂ ರಕ್ಷಿತ ಬಂದಿಲ್ಲ. ಸೊ ರಕ್ಷಿತ್ ಅವರು ಅಲ್ಲೇ ಇದ್ದಾರೆ. ಬಟ್ ಆದರೂ ನಮಗೆ ನೋಡುವ ವೀಕ್ಷಕರಿಗೆ ಏನು ಅನಿಸ್ತದೆ, ರಕ್ಷಿತ್ ಅವರು ಆಚೆ ಹೋಗ್ತಾರೆ ಅಂತ ಹೇಳಿದ್ರೆ ಅದೊಂದು ಗೇಮಿಗೆ ಎಫೆಕ್ಟ್ ಆಗ್ತದೆ, ಗೊತ್ತಾಯ್ತಾ? ಒಂದ್ಸಲ ಆಚೆ ಹೋದ್ದು ಸೀಕ್ರೆಟ್ ರೂಮಲ್ಲಿ ಇದ್ದವರು ವಿನ್ ಆಗೋದು ಬರೀ ಕಡಿಮೆ ಆಗ್ತದೆ. ಸೊ ಯಾಕಂತ ಹೇಳಿದ್ರೆ, ಸೊ ರಕ್ಷಿತನನ್ನು ಆಚೆ ಕಳಿಸಿ ಸೀಕ್ರೆಟ್ ರೂಮಲ್ಲಿ ಇದ್ರೂ ಏನು ಪ್ರಯೋಜನ? ರಕ್ಷಿತ್ ಅವರದ್ದು ಬಗ್ಗೆ ಬೇರೆಯವರು ಯಾರು ಮಾತಾಡಲ್ಲ, ಏನು ಯೂಸ್ ಇಲ್ಲ. ಸೊ ಆಚೆ ಕಳಿಸಿ ಒಮ್ಮೆ ಒಳಗೆ ಕಳಿಸ್ಬೋದು. ಬಟ್ ಏನೇ ಆಗಲಿ, ರಕ್ಷಿತ್ ಅವರನ್ನು ಆಚೆ ಇಷ್ಟು ಬೇಗ ಕಳಿಸಬಾರ್ದಿತ್ತು ಬಿಗ್ ಬಾಸ್ ಅವರು. ನಿಮಗೆ ಏನನ್ನಿಸ್ತು ಈ ಪ್ರೋಮೋ ನೋಡಿ? ನಿಮಗೆ ಏನನ್ನಿಸ್ತು ಅಂತೇಳಿ ಕಮೆಂಟ್ ಹಾಕಿ. ಸೊ ನಿಮ್ಮದು ಮತ್ತೆ ಫೇವರೇಟ್ ಯಾರು ಸ್ಪರ್ಧಿ ಅದು ಸಹ ಕಮೆಂಟಲ್ಲಿ ಹಾಕಿ. ಇನ್ನು ಹೊಸ ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.